ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರುವ ಹಾಗೆ 1 ಕಪ್ ಆಗುವಷ್ಟು ರೈಸ್, ವೈಟ್ ರೈಸ್ ಅಥವಾ ಅಕ್ಕಿಯನ್ನ ನಾನು ತೆಗೆದುಕೊಂಡಿದ್ದೀನಿ. ಯಾಕೆ ಈ ಅಕ್ಕಿಯನ್ನ ತೆಗೆದುಕೊಂಡಿದ್ದೀನಿ ಅಂತ ನೋಡೋದಾದ್ರೆ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಅಕ್ಕಿಯಿಂದ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಟ್ರಿಕ್ಸ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಕ್ಕಿಯಿಂದ ಮಾಡಿದ ಅನ್ನವನ್ನ ತಿಂದ್ರೆ ನಮ್ಮ ದೇಹದಲ್ಲಿ ಹೆಚ್ಚು ತೂಕ ಆಗುತ್ತೆ, ಡಯಾಬಿಟಿಸ್, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಅನ್ನೋದು ಹೆಚ್ಚಾಗುತ್ತೆ, ಇದರ ಕಾರ್ಬೋಹೈಡ್ರೇಟ್ ಅಂಶದಿಂದಾಗಿ ಅಂತ ಹೇಳಿ ಜಾಸ್ತಿ ಪ್ರಮಾಣದ ಅನ್ನವನ್ನ ತಿನ್ನಬಾರ್ದು ಅಂತ ಹೇಳಿ ಸಾಕಷ್ಟು ಜನ ಇದನ್ನ ಅವಾಯ್ಡ್ ಮಾಡ್ತಾರೆ. ದಿನನಿತ್ಯದ ಅವರ ಆಹಾರದಲ್ಲಿ ಅಕ್ಕಿ ಅಥವಾ ಅನ್ನವನ್ನ ಬಳಸೋದು ತುಂಬಾನೇ ಕಡಿಮೆ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಇದೇ ಅಕ್ಕಿಯಿಂದ ನಮ್ಮ ದೇಹದ ತೂಕವನ್ನ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಅದು ಹೇಗೆ, ಈ ಅಕ್ಕಿಯನ್ನ ಯಾವ ರೀತಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು, ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಅನ್ನುವ ಪೂರ್ತಿ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ನಾವು ದಿನನಿತ್ಯ ಏನಾದ್ರೂ ಒಂದು ಚಟುವಟಿಕೆಗಳನ್ನ ಮಾಡಬೇಕು, ನಾವು ಒಂದು ಆಕ್ಟಿವ್ ಆಗಿ ಇರಬೇಕು, ನಮ್ಗೆ ಒಂದು ಎನರ್ಜಿ ಬೇಕು ಅಂತ ಹೇಳಿದ್ರೆ ನಾವು ಊಟ ತಿನ್ನಲೇಬೇಕು. ಊಟ ಅಂದ್ರೆ ಆಬ್ವಿಯಸ್ಲಿ ಅನ್ನ ಸಾರು, ನಮ್ಮ ಈ ಒಂದು ಇಂಡಿಯನ್ ಕಲ್ಚರ್, ಭಾರತೀಯ ಸಂಪ್ರದಾಯ ಅಂತಾನೆ ಹೇಳ್ಬೋದು. ಆದ್ರೆ ನಾವು ಎಷ್ಟು ಪ್ರಮಾಣದ ಕೆಲಸ ಮಾಡ್ತೀವಿ ಅಷ್ಟಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಹ ಖರ್ಚು ಮಾಡೋದಕ್ಕೆ ಸಾಧ್ಯವಾಗುವಷ್ಟು, ನಮ್ಮ ದೇಹದಲ್ಲಿ ಕ್ಯಾಲೋರಿ ಖರ್ಚು ಮಾಡೋದಕ್ಕೆ ಸಾಧ್ಯವಾಗುವಷ್ಟು ಮಾತ್ರ ಅನ್ನವನ್ನ ನಾವು ತಿನ್ಬೇಕಾಗಿರುವಂಥದ್ದು, ನಮ್ಮ ದೇಹಕ್ಕೆ ನಾವು ಆಹಾರವನ್ನ ಕೊಡಬೇಕಾಗಿರುವಂಥದ್ದು. ಅದ್ರಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟಾಗ ಅದು ನಮ್ಮ ದೇಹದಲ್ಲಿ ಬೊಜ್ಜಿನ ರೀತಿಯಲ್ಲಿ ಸಂಗ್ರಹವಾಗುತ್ತೆ. ಈ ಒಂದು ಬೊಜ್ಜು ಎಲ್ಲ ಸಮಸ್ಯೆಗಳ ಮೂಲ ಅಂತಾನೆ ಹೇಳ್ಬೋದು. BP, ಶುಗರ್, ಥೈರಾಯ್ಡ್, PCOD, ಡಯಾಬಿಟಿಸ್, ಹೀಗೆ ಅನೇಕ ರೀತಿಯ ಸಮಸ್ಯೆಗಳ ಮೂಲ ಈ ಬೊಜ್ಜು ಅಂತಾನೆ ಹೇಳ್ಬೋದು. ಈ ಒಂದು ಬೊಜ್ಜನ್ನ ಬರ್ದೇ ಇರುವಾಗೆ ತಡಿಬೇಕು ಅಂದ್ರೆ ನಮ್ಮ ದೇಹಕ್ಕೆ ನಾವು ಕಡಿಮೆ ಪ್ರಮಾಣ, ನಾವು ಎಷ್ಟು ನಮ್ಮ ದೇಹವನ್ನ ಒಂದು ಶ್ರಮಿಸ್ತೀವಿ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಒಂದು ಕ್ಯಾಲೋರಿ ಇಂಟೇಕ್ ಅನ್ನೋದು ಆದಾಗ, ನಮ್ಮ ದೇಹದಲ್ಲಿ ಕ್ಯಾಲೋರಿ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚಾದಾಗ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಇದರಿಂದ ಯಾವುದೇ ಪ್ರಮಾಣದ ಜೀರ್ಣಕ್ರಿಯೆ ಸಂಬಂಧಪಟ್ಟಂತ ಸಮಸ್ಯೆಗಳು ಎದುರಾಗಲ್ಲ, ನಮ್ಮ ರಕ್ತದಲ್ಲಿ ಇನ್ಸುಲಿನ್ ಸ್ಪೈಕ್ ಅನ್ನೋದು ಆಗಲ್ಲ, ಸಕ್ಕರೆ ಮಟ್ಟ ಅನ್ನೋದು ಏರೋದಿಲ್ಲ, ಇದರಿಂದ ಡಯಾಬಿಟಿಸ್ ಅನ್ನೋದು ಬರೋದಿಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಿಲ್ಲ, ಈ ರೀತಿಯ ಅನೇಕ ಸಮಸ್ಯೆಗಳು ನಮ್ಗೆ ಎದುರಾಗೋದಿಲ್ಲ. ಅದೇ ರೀತಿ ಈ ಒಂದು ಅಕ್ಕಿಯನ್ನ ನಾನು ಇವತ್ತು ಒಂದು ರೀತಿಯಲ್ಲಿ ಬಳಸುವ ವಿಧಾನವನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ವಿಧಾನದಲ್ಲಿ ಬಳಸೋದ್ರಿಂದ ಇದರಲ್ಲಿರುವಂತಹ ಹೆಚ್ಚಿನ ಪೋಷಕಾಂಶ, ಇದು ಒಂದು ಕಡಿಮೆ ಕ್ಯಾಲೋರಿ ಇರುವಂತಹ ಪದಾರ್ಥ. ಈ ಒಂದು ಅಕ್ಕಿಯನ್ನ ಬಳಸೋದ್ರಿಂದ ಈ ರೀತಿಯಾಗಿ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಾಯ ಆಗುತ್ತೆ. ಅದು ಹೇಗೆ ಅಂತ ನೋಡಿದ್ರೆ, ಈ ಒಂದು ಅಕ್ಕಿಯಲ್ಲಿ ನಮ್ಗೆ ಸ್ಟಾರ್ಚ್ ಅನ್ನೋ ಒಂದು ಅಂಶ ಸಿಗುತ್ತೆ. ಈ ಅಕ್ಕಿಯನ್ನ ನೆನೆಸಿದಾಗ ಅಥವಾ ಬೇಯಿಸಿದಾಗ ಅದರಲ್ಲಿ ಒಂದು ಸ್ಟಾರ್ಚ್ ಅನ್ನೋ ಒಂದು ಅಂಶ ಬಿಡುಗಡೆ ಆಗುತ್ತೆ. ಈ ಒಂದು ಸ್ಟಾರ್ಚ್ ಅನ್ನೋ ಒಂದು ಅಂಶ ನಮ್ಮ ದೇಹದಲ್ಲಿ ಹಸಿವನ್ನ ನಿಯಂತ್ರಣ ಮಾಡುತ್ತೆ. ಅತಿಯಾಗಿ ಸೇವನೆ ಮಾಡೋದಿಲ್ಲ, ಅತಿಯಾಗಿ ಆಹಾರ ಸೇವನೆ ಮಾಡೋದಿಲ್ಲ, ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಅನ್ಹೆಲ್ದಿ ಫುಡ್ ಅನ್ನ ತೆಗೆದುಕೊಳ್ಳೋದನ್ನ ಕಂಟ್ರೋಲ್ ಮಾಡುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗುತ್ತೆ. ನಾವು ಕಡಿಮೆ ಪ್ರಮಾಣದಲ್ಲಿ ತಿನ್ನೋದನ್ನ ರೂಢಿ ಮಾಡ್ತೀವಿ. ಇದರಿಂದ ನಮ್ಮ ಆಪಟೈಟ್ ಕಂಟ್ರೋಲ್ ಆದಾಗ ನಮ್ಮ ದೇಹದಲ್ಲಿ ಕೊಬ್ಬು ಕರಗೋದಕ್ಕೆ ಸಹಾಯ ಆಗುತ್ತೆ, ಜೀರ್ಣಕ್ರಿಯೆ ಸುಧಾರಣೆಗೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಚಯಾಪಚಯ ಕ್ರಿಯೆ ವೇಗ ಅನ್ನೋದು ಹೆಚ್ಚಾಗುತ್ತೆ, ಮೆಟಬಾಲಿಕ್ ಸಿಸ್ಟಮ್ ಬೂಸ್ಟ್ ಆದಾಗ ತನ್ನಿಂದ ತಾನೇ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯೋದಕ್ಕೆ ಶುರುವಾದಾಗ ಆಟೋಮೆಟಿಕಲಿ ಕೊಬ್ಬು ಕರಗ್ತಾ ಬರೋದಕ್ಕೆ, ಸಂಗ್ರಹವಾಗಿರೋ ಕೊಬ್ಬು ಕರಗೋದಕ್ಕೆ, ಇನ್ನು ಮುಂದೆ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗದೆ ಇರೋ ರೀತಿ ತಡೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ಈ ಒಂದು ಅಕ್ಕಿಯನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಪಾತ್ರೆಗೆ ನಾವು ಊಟಕ್ಕೆ ಬಳಸುವಂತಹ ನಾರ್ಮಲ್ ಆಗಿರುವ ಅಕ್ಕಿಯಲ್ಲಿ 3 ಸ್ಪೂನ್ ಅಷ್ಟು ಅಕ್ಕಿಯನ್ನ ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಅಕ್ಕಿಯನ್ನ ಯೂಸ್ ಮಾಡ್ತೀರಾ ಅದನ್ನೇ ಹಾಕ್ಬೋದು. ಬ್ರೌನ್ ರೈಸ್, ರೆಡ್ ರೈಸ್, ಯಾವ ಅಕ್ಕಿ ಆದ್ರೂ ನಡೆಯುತ್ತೆ. ಈಗ ನಾನು 3 ಸ್ಪೂನ್ ಅಷ್ಟು ಒಬ್ಬರಿಗೆ ಸಾಕಾಗುತ್ತೆ ಇದರಿಂದ ನಾವು ಮಾಡುವಂತ ಈ ಒಂದು ರೆಮಿಡಿ. ಹಾಗಾಗಿ ಇಲ್ಲಿ ನಾನು ಈ ಅಕ್ಕಿಯನ್ನ ಒಂದು 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ನಾನು ನೀರು, ಒಂದು ದೊಡ್ಡ ಗ್ಲಾಸಲ್ಲಿ ಪೂರ್ತಿ ಪ್ರಮಾಣದ ನೀರನ್ನು ಸೇರಿಸ್ತಾ ಇದ್ದೀನಿ.
ನೀರು ಸ್ವಲ್ಪ ಜಾಸ್ತಿಯಾಗಿ ಸೇರಿಸಬೇಕು, ಯಾಕಂದರೆ ನಾವು ಅಕ್ಕಿಯನ್ನು ಬೇಯಿಸಬೇಕು, ಅನ್ನ ಮಾಡಬೇಕು. ಹಾಗಾಗಿ ಆನಂತರ ಇಲ್ಲಿ ನಾನು ಒಂದು 3 ಎಸಳು ಆಗುವಷ್ಟು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ, ಅದರ ಸಿಪ್ಪೆಯನ್ನು ತೆಗೆದು. ಆನಂತರ ಒಂದು 5ರಿಂದ 6 ಕಾಳು ಮೆಣಸಿನ ಕಾಳು ಅಥವಾ ಪೆಪ್ಪರನ್ನು ಸೇರಿಸಿದ್ದೀನಿ. ಈ 3 ಪದಾರ್ಥಗಳನ್ನು ನಾವು ಚೆನ್ನಾಗಿ ಕುದಿಸಬೇಕು. ಅಕ್ಕಿ ಅನ್ನ ಆಗೋ ತನಕ ಬಿಡಬೇಕು. ಬೆಳ್ಳುಳ್ಳಿಯನ್ನು ಹಾಕೋದ್ರಿಂದ ಇದರಲ್ಲಿರುವ ಆಲಿಸಿನ್ ಅನ್ನೋ ಒಂದು ಅಂಶ, ಇದು ಕೂಡ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಾಯ ಮಾಡುವಂಥದ್ದು, ನಮ್ಮ ಹಸಿವನ್ನು ನಿಯಂತ್ರಿಸುವಂಥದ್ದು, ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡುವಂಥದ್ದು. ಹಾಗೆ ಈ ಪೆಪ್ಪರ್, ಇದರಲ್ಲಿರುವಂತಹ ಪೆಪ್ಪರಿನ್ ಅನ್ನೋ ಒಂದು ಅಂಶ ನಮ್ಮ ದೇಹ ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಅಕ್ಕಿ ಜೊತೆಯಲ್ಲಿ ಮೆಣಸಿನ ಕಾಳನ್ನು ಸೇರಿಸೋದ್ರಿಂದ ಈ ಅಕ್ಕಿಯಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಈ ಪೆಪ್ಪರಲ್ಲಿರುವ ಪೆಪ್ಪರಿನ್ ಅನ್ನೋ ಒಂದು ಅಂಶ ಸಹಾಯ ಮಾಡುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಕುದಿದು ಅನ್ನ ಆಗಿದೆ, ಅಕ್ಕಿ ಚೆನ್ನಾಗಿ ಬೆಂದಿದೆ. ಈಗ ನೀವು ಇದನ್ನು ಆಫ್ ಮಾಡ್ಕೊಳ್ಬೋದು. ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಬೋದು, ಆಪ್ಷನಲ್ ಇರುತ್ತೆ. ಹೀಗೆ ಪ್ಲೈನ್ ಆಗಿ ಕುಡಿದ್ರೂ ಕೂಡ ಒಳ್ಳೆಯದು. ಈಗ ನೀವು ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸ್ಕೊಂಡು ಇದನ್ನು ಕುಡಿಯುವಂಥದ್ದು. ಇದಕ್ಕೆ ನೀವು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಬೋದು ಬೇಕಿದ್ರೆ, ಇಲ್ಲ ಹೀಗೆ ಕೂಡ ಸೇವನೆ ಮಾಡ್ಬೋದು. ಇದನ್ನು ನೀವು ದಿನನಿತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಿಮ್ಮ ತೂಕದ ಇಳಿಕೆಗೆ, ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ, ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ, ಹಾಗೆ ನಿಮ್ಮ ಥೈರಾಯ್ಡ್ ಕಂಟ್ರೋಲ್ಗೆ ಎಲ್ಲದಕ್ಕೂ ಕೂಡ ಈ ಒಂದು ಪಾನೀಯ ಅನ್ನೋದು ಒಂದು ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನೋಡಿದ್ರಲ್ವಾ, ಈ ಒಂದು ಅಕ್ಕಿಯನ್ನ ಯಾವ ರೀತಿ ಬಳಸೋದ್ರಿಂದ, ಈ ಒಂದು ಅಕ್ಕಿಯಿಂದ ಒಂದು ಮಾಡಿರುವ ಈ ಒಂದು ಟ್ರಿಕ್ಸ್ ಅನ್ನೋದು ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕವಾಗಿರುತ್ತೆ, ಎಷ್ಟು ಪ್ರಯೋಜನಕಾರಿಯಾಗಿದೆ, ನಮ್ಮ ದೇಹದ ಅನೇಕ ರೀತಿಯ ಸಮಸ್ಯೆಗಳನ್ನ ಕಡಿಮೆ ಮಾಡೋದಕ್ಕೆ, ಹಾಗೆ ನಮ್ಮ ತೂಕವನ್ನ ಕೂಡ ಇಳಿಸ್ಕೊಳ್ಳೋದಕ್ಕೆ ಇದು ಹೇಗೆ ಸಹಾಯ ಆಗುತ್ತೆ ಅನ್ನೋದನ್ನ, ಅದರ ಮಾಹಿತಿಯನ್ನ, ಈ ಒಂದು ಅಕ್ಕಿಯನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಪೂರ್ತಿ ಮಾಹಿತಿಯನ್ನ ತಿಳ್ಕೊಂಡು ಬಂದ್ರಿ. ಈಗ ಇದನ್ನ ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು ಅಂತ ನೋಡಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಆಗುವಷ್ಟು ಈ ಒಂದು ನೀರನ್ನು ಕುಡಿಯೋದ್ರಿಂದ ಇದು ನಿಮ್ಮ ಆರೋಗ್ಯ ಸಮಸ್ಯೆಗೆ, ನಿಮ್ಮ ದೇಹದ ತೂಕದ ಇಳಿಕೆಗೆ, ನಿಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸೋದಕ್ಕೆ, ನಿಮ್ಮ ದೇಹವನ್ನ ಒಂದು ಹೈಡ್ರೇಟ್ ಆಗಿ ಇಡೋದಕ್ಕೆ ಈ 1 ಗ್ಲಾಸ್ ನೀರು ಅನ್ನೋದು, ಅಕ್ಕಿ ಬೇಯಿಸಿದ ನೀರು ಅನ್ನೋದು ಸಹಕಾರಿಯಾಗುವಂಥದ್ದು. ತುಂಬಾನೇ ಒಂದು ಒಳ್ಳೆಯ ಪಾನೀಯ ಅಂತಾನೆ ಹೇಳ್ಬೋದು. ಅದು ಈ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹವನ್ನ ಉಷ್ಣಾಂಶದಿಂದ ಕಾಪಾಡಿಕೊಳ್ಳೋದಕ್ಕೆ ಈ 1 ಗ್ಲಾಸ್ ನೀರು ನಮ್ಮ ದೇಹವನ್ನ ತಂಪಾಗಿ ಇಡೋ ಮುಖಾಂತರ ಉಷ್ಣಾಂಶದಿಂದ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ದಿನನಿತ್ಯ ಸೇವನೆ ಮಾಡೋದ್ರಿಂದ, ದಿನನಿತ್ಯ 1 ಗ್ಲಾಸ್ ಈ ಒಂದು ನೀರನ್ನ ಸೇವನೆ ಮಾಡೋದ್ರಿಂದ ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, PCOD ಸಮಸ್ಯೆಯಿಂದನೂ ಕೂಡ ದೂರ ಬರ್ಬೋದು, ಡಯಾಬಿಟಿಸ್ ಸಮಸ್ಯೆಯಿಂದನೂ ಕೂಡ ದೂರ ಬರ್ಬೋದು, ಹಾಗೆ ನಮ್ಮ ಬೊಜ್ಜಿನ ಸಮಸ್ಯೆಯಿಂದನೂ ಕೂಡ ದೂರ ಬರ್ಬೋದು. ಅಷ್ಟೊಂದು ಆರೋಗ್ಯಕರವಾದ ಈ ಒಂದು ಅಕ್ಕಿ ಬೇಯಿಸಿದ ನೀರು ಒಂದು ಅಮೃತ ಅಂತಾನೆ ಹೇಳ್ಬೋದು. ಖಂಡಿತವಾಗ್ಲೂ ಎಲ್ಲರೂ ಕೂಡ ಕುಡಿಯುವಂಥದ್ದು, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಈ ಒಂದು ನೀರು ಅಂತಾನೆ ಹೇಳ್ತೀನಿ. ಹಾಗೆ ಇದನ್ನ ಕುಡಿಯೋದ್ರ ಜೊತೆಯಲ್ಲಿ ನಿಮ್ಮ ದಿನನಿತ್ಯ ಆಹಾರ ಪದ್ಧತಿ ಅನ್ನೋದು ಒಂದು ಹೆಲ್ದಿ ಬ್ಯಾಲೆನ್ಸ್ಡ್ ಮೀಲನ್ನು ತೆಗೆದುಕೊಳ್ಳಿ. ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ದಿನಕ್ಕೆ 3ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ದೇಹಕ್ಕೆ ಎಷ್ಟು ಪ್ರಮಾಣದ ನೀರಿನ ಅವಶ್ಯಕತೆ ಇದೆ ಅಷ್ಟು ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನ ಒಂದು ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಹಾಗೆ ದಿನನಿತ್ಯ ಒಂದು 30ರಿಂದ 40 ನಿಮಿಷಗಳ ಕಾಲ ವಾಕಿಂಗ್, ಎಕ್ಸಸೈಸ್ ಮಾಡೋ ಮುಖಾಂತರ ಬಾಡಿಯನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಸ್ಟ್ರೆಸ್ ಫ್ರೀ ಆಗಿರಿ. ಧ್ಯಾನ, ಯೋಗಾಭ್ಯಾಸ ಹೀಗೆ ಅಭ್ಯಾಸಗಳನ್ನ ಮಾಡೋ ಮುಖಾಂತರ ಸ್ಟ್ರೆಸ್ ಫ್ರೀ ಆಗಿದ್ರೆ ಖಂಡಿತ ನಿಮ್ಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ದೂರ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಹಾಗೆ ನಿಮ್ಮ ತೂಕದ ಸಮಸ್ಯೆಯಿಂದನೂ ಕೂಡ ನೀವು ದೂರ ಬರ್ಬೋದು. ಅದರ ಜೊತೆಯಲ್ಲಿ ಇದನ್ನ ಯಾರಾದ್ರೂ ತೆಗೆದುಕೊಳ್ಬಾರ್ದ ಅಂತ ನೋಡಿದ್ರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅಲ್ಲಿ ಇರ್ತಾರಲ್ವ ಅಂತವರು ಸ್ಕಿಪ್ ಮಾಡಿ. ಮತ್ತೆ ಎಲ್ಲರೂ ಕೂಡ ಇದನ್ನ ತೆಗೆದುಕೊಳ್ಳುವಂಥದ್ದು ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಸೇಫ್ ಮತ್ತು ಹೆಲ್ದಿಯಾಗಿ ನಿಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುವಂಥದ್ದು ಈ 1 ಗ್ಲಾಸ್ ಅಕ್ಕಿ ಬೇಯಿಸಿದ ನೀರು ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ಅಥವಾ ಈ ಒಂದು ಟಿಪ್ಸ್ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಟ್ರೈ ಮಾಡಿ, ನಿಮಗೂ ಕೂಡ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಇದು ಹೆಲ್ಪ್ ಆಗುವಂಥದ್ದು. ಟ್ರೈ ಮಾಡಿದ್ಮೇಲೆ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.